ಆರೈಕೆ. ಬ್ಯಾಕ್ ಕೇರ್. ಆಸ್ಪತ್ರೆಯಲ್ಲಿ ರೋಗಿಯು ಹಾಸಿಗೆಯಿಂದ ಮೇಲೆ ಏಳಲು ಅಸಮರ್ಥರಾಗಿರುವ ಸಂದರ್ಭದಲ್ಲಿ ಅವರ ಸ್ವಚ್ಛತೆಯ ಬಗ್ಗೆ ವಿಶೇಷ ಗಮನ ನೀಡಲಾಗುತ್ತದೆ. ದೀರ್ಘಕಾಲ ಹಾಸಿಗೆಯಲ್ಲಿ ಮಲಗಿರುವುದರಿಂದ ರೋಗಿಗೆ ಬೆಡ್ ಸೋರ್ ಆಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಆದ್ದರಿಂದ ರೋಗಿಯ ಬೆನ್ನಿನ ಆರೈಕೆಯನ್ನು ಪ್ರತಿ 2 ಗಂಟೆಗಳಿಗೊಮ್ಮೆ ಮಾಡಲಾಗುತ್ತದೆ. ಬೆನ್ನಿನ ಆರೈಕೆಯಿಂದ ರಕ್ತ ಸಂಚಾರ ಸುಧಾರಿಸುತ್ತದೆ, ಚರ್ಮದ ಸ್ಥಿತಿಯನ್ನು ತಿಳಿದುಕೊಳ್ಳಬಹುದು ಮತ್ತು ಬೆಡ್ ಸೋರ್ ತಡೆಗಟ್ಟಲು ಬಹಳ ಮುಖ್ಯವಾಗುತ್ತದೆ. ಬನ್ನಿ, ಈಗ ನಾವು ಬೆನ್ನಿನ ಆರೈಕೆಯ ವಿಧಾನವನ್ನು ಹೇಗೆ ಮಾಡಲಾಗುತ್ತದೆ ಎಂದು ತಿಳಿಯೋಣ. ಬೆನ್ನಿನ ಆರೈಕೆಗೆ ಬೇಕಾಗುವ ವಸ್ತುಗಳು: ಸ್ಟೆರೈಲ್ ಗ್ಲೌಸ್, ಬಾತ್ ಟವಲ್, ಸ್ಟೆರಿಲಿಯಂ, ಟಾಲ್ಕಮ್ ಪೌಡರ್, ಕೋಕೋನಟ್ ಆಯಿಲ್, ರಬ್ಬರ್ ಮ್ಯಾಕಿಂಟೋಶ್. ಮೊದಲು ರೋಗಿಯನ್ನು ಬೆನ್ನಿನ ಮೇಲೆ ಮಲಗಿಸಿ. ರೋಗಿಗೆ ಯಾವುದೇ ಅಸ್ವಸ್ಥತೆ ಅಥವಾ ತೊಂದರೆ ಇದ್ದಲ್ಲಿ ಅವರನ್ನು ಸೈಡ್ ಪೊಸಿಷನ್ ಅಂದರೆ ಲ್ಯಾಟರಲ್ ಪೊಸಿಷನ್ನಲ್ಲಿ ಮಲಗಿಸಿ ಬೆನ್ನಿನ ಆರೈಕೆ ಮಾಡಬಹುದು. ಇದಲ್ಲದೆ ರೋಗಿಯ ಸ್ಥಿತಿಯನ್ನು ಅವಲಂಬಿಸಿ ಅವರ ಪೊಸಿಷನ್ನಲ್ಲೂ ಸಹ ಬದಲಾವಣೆ ಮಾಡಬಹುದು. ಪ್ರಕ್ರಿಯೆಯನ್ನು ಪ್ರಾರಂಭಿಸುವ ಮೊದಲು ಕೈಗಳನ್ನು ಸೋಪಿನಿಂದ ತೊಳೆದು ಗ್ಲೌಸ್ ಧರಿಸಿ. ರೋಗಿಯನ್ನು ಲ್ಯಾಟರಲ್ ಪೊಸಿಷನ್ನಲ್ಲಿ ಮಲಗಿಸಿ ಅವರ ಬೆನ್ನಿನ ಪಕ್ಕದಲ್ಲಿ ರಬ್ಬರ್ ಮ್ಯಾಕಿಂಟೋಶ್ ಶೀಟ್ ಹಾಕಿ ಮತ್ತು ಅದರ ಮೇಲೆ ಬಾತ್ ಟವೆಲ್ ಇಡಿ. ರೋಗಿಯ ಬೆನ್ನು ಸಂಪೂರ್ಣವಾಗಿ ಕಾಣುವ ಹಾಗೆ ಬಟ್ಟೆ ತೆಗೆಯಬೇಕು. ಒಂದು ಬಟ್ಟಲಿನಲ್ಲಿ ಉಗುರು ಬೆಚ್ಚಗಿನ ನೀರನ್ನು ತೆಗೆದುಕೊಂಡು ನ್ಯಾಪ್ಕಿನ್ ಅಥವಾ ಸ್ಪಂಜಿನಿಂದ ಬೆನ್ನನ್ನು ಒದ್ದೆ ಮಾಡಿ. ನಂತರ ನ್ಯಾಪ್ಕಿನ್ ಮೇಲೆ ಸೋಪ್ ಹಾಕಿ ಮತ್ತು ಅದೇ ನ್ಯಾಪ್ಕಿನ್ನಿಂದ ರೋಗಿಯ ಬೆನ್ನನ್ನು ಸ್ವಚ್ಛಗೊಳಿಸಿ. ನಂತರ ಇನ್ನೊಂದು ನ್ಯಾಪ್ಕಿನ್ ತೆಗೆದುಕೊಳ್ಳಿ. ನೀರಿನಲ್ಲಿ ಅದ್ದಿ ಹಿಂಡಬೇಕು. ಅದರಿಂದ ಹಚ್ಚಿರುವ ಸೋಪನ್ನು ಒರೆಸಿ. ಸೋಪು ಸಂಪೂರ್ಣವಾಗಿ ಸ್ವಚ್ಛ ಮಾಡಬೇಕು. ಒಂದು ಟವೆಲ್ ತೆಗೆದುಕೊಂಡು ಒದ್ದೆಯಾದ ಬೆನ್ನನ್ನು ಒರೆಸಿ ಮತ್ತು ಬೆನ್ನಿನ ಚರ್ಮವನ್ನು ಚೆನ್ನಾಗಿ ಒಣಗಿಸಿ. ಈಗ ಗ್ಲೌಸ್ ತೆಗೆದುಹಾಕಿ. ನಂತರ ಸ್ವಲ್ಪ ಟಾಲ್ಕಮ್ ಪೌಡರ್ ತೆಗೆದುಕೊಂಡು ರೋಗಿಯ ಬೆನ್ನಿನ ಮೇಲೆ ಸಿಂಪಡಿಸಿ. ಈಗ ನಿಮ್ಮ ಕೈಗಳನ್ನು ಬೆಚ್ಚಗಿಡಲು ಅವುಗಳನ್ನು ಉಜ್ಜಿಕೊಳ್ಳಿ. ಬೆನ್ನಿನ ಆರೈಕೆಯಲ್ಲಿ 5 ಮುಖ್ಯ ಹಂತಗಳಿವೆ. ಹಾಗಾದರೆ ಈ ಹಂತಗಳು ಯಾವುವು ಎಂದು ನೋಡೋಣ ಬನ್ನಿ. ಸರ್ಕ್ಯುಲೇಷನ್. ನಿಮ್ಮ ಕೈಗಳನ್ನು ಕೆಳಗಿನಿಂದ ಮೇಲಕ್ಕೆ ವೃತ್ತಾಕಾರವಾಗಿ ಚಲಿಸುತ್ತಾ ನಂತರ ಮೇಲಿನಿಂದ ಕೆಳಗೆ ಸೊಂಟದವರೆಗೆ ತನ್ನಿ. ಕಂಪ್ರೆಷನ್. ರೋಗಿಯ ಬೆನ್ನಿನ ಮೇಲೆ ಹೊರಗಿನಿಂದ ಒಳಕ್ಕೆ ಒತ್ತುತ್ತಾ ನಿಧಾನವಾಗಿ ಬೆನ್ನಿನ ಮೇಲ್ಮುಖ ದಿಕ್ಕಿನಲ್ಲಿ ಒತ್ತಬೇಕು. ನಂತರ ಹಾಗೆ ಮೇಲಿನಿಂದ ಕೆಳಕ್ಕೆ ಸೊಂಟದವರೆಗೆ ತನ್ನಿ. ಟ್ಯಾಪಿಂಗ್. ಬೆನ್ನನ್ನು ಕೆಳಗಿನಿಂದ ಮೇಲಿನ ದಿಕ್ಕಿನಲ್ಲಿ ನಿಧಾನವಾಗಿ ಟ್ಯಾಪ್ ಮಾಡಿ. ನಂತರ ಹಾಗೆಯೇ ಮೇಲಿನಿಂದ ಕೆಳಕ್ಕೆ ಸೊಂಟದವರೆಗೆ ಟ್ಯಾಪ್ ಮಾಡಿ. ವೈಬ್ರೇಷನ್. 2 ಕೈಗಳ ಬೆರಳುಗಳನ್ನು ಬಳಸಿ ರೋಗಿಯ ಬೆನ್ನಿನ ಮೇಲೆ ವೈಬ್ರೇಷನ್ ಮಾಡುತ್ತಾ ಬೆನ್ನಿನ ಮೇಲ್ಮುಖ ದಿಕ್ಕಿನಲ್ಲಿ ಚಲಿಸಿ. ನಂತರ ಅದನ್ನು ಮೇಲಿನಿಂದ ಕೆಳಗೆ ಸೊಂಟದವರೆಗೆ ತನ್ನಿ. ನೀಡಿಂಗ್. ಹಿಟ್ಟನ್ನು ನಾದುವಂತೆ ರೋಗಿಯ ಬೆನ್ನನ್ನು ಕೆಳಗಿನಿಂದ ಮೇಲ್ಮುಖ ದಿಕ್ಕಿನಲ್ಲಿ ಮಸಾಜ್ ಮಾಡಿ. ನಂತರ ಅದನ್ನು ಮೇಲಿನಿಂದ ಕೆಳಗೆ ಸೊಂಟದವರೆಗೆ ತನ್ನಿ. ಈ 5 ಹಂತಗಳನ್ನು 10 ರಿಂದ 15 ನಿಮಿಷಗಳ ಕಾಲ ಮಾಡಿ ಮತ್ತು ಪ್ರತಿ ಹಂತವನ್ನು 5 ಬಾರಿ ಪುನರಾವರ್ತಿಸಿ. ನಂತರ ರೋಗಿಯನ್ನು ಆರಾಮದಾಯಕ ಪೊಸಿಷನ್ನಲ್ಲಿ ಮಲಗಿಸಿ. ಈ ವಿಧಾನವನ್ನು ಮಾಡುವಾಗ ನೆನಪಿಡಬೇಕಾದ ಅಂಶಗಳು: ವಾತಾವರಣವು ತುಂಬಾ ತಂಪಾಗಿದ್ದರೆ ರೋಗಿಯ ಬೆನ್ನಿಗೆ ಆಲಿವ್ ಮತ್ತು ಕೋಕೋನಟ್ ಆಯಿಲ್ ಅನ್ನು ಹಚ್ಚಬಹುದು. ಹಾಸಿಗೆ ಹಿಡಿದ ರೋಗಿಗೆ ಪ್ರತಿ 2 ಗಂಟೆಗಳಿಗೊಮ್ಮೆ ಬೆನ್ನಿನ ಮಸಾಜ್ ಮಾಡಬೇಕು. ರೋಗಿಯ ಬೆನ್ನಿನ ಆರೈಕೆ ಮಾಡುವ ಸಮಯದಲ್ಲಿ ಬೆನ್ನಿನ ಮೇಲೆ ಯಾವುದಾದರೂ ಕೆಂಪು ಕಲೆ, ತೇವಾಂಶ ಅಥವಾ ಗಾಯಗಳಿವೆಯೇ ಎಂದು ಪರಿಶೀಲಿಸಿ. ಗಾಯಗಳಾಗಿದ್ದರೆ ಡ್ರೆಸ್ಸಿಂಗ್ ಮಾಡಿ. ಮಸಾಜ್ ಮಾಡುವಾಗ ರೋಗಿಯ ಬೆನ್ನಿನ ಮೇಲೆ ಹೆಚ್ಚು ಒತ್ತಡ ಹಾಕಬೇಡಿ, ಇದರಿಂದ ರೋಗಿಗೆ ನೋವಾಗಬಹುದು.
ಈ ರೀತಿ ಸರಿಯಾದ ಬೆನ್ನಿನ ಆರೈಕೆ ಮಾಡಿದರೆ ರೋಗಿಯನ್ನು ಬೆಡ್ಸೋರ್ನಿಂದ ರಕ್ಷಿಸಬಹುದು ಮತ್ತು ಅವರ ಸ್ವಚ್ಛತೆ ಕಾಪಾಡಿ ಆರಾಮವಾಗಿ ಇರುವ ಹಾಗೆ ನೋಡಿಕೊಳ್ಳಬಹುದು.